ಚಾಂದ್ ಪಾಷಾ ಸರ್ ಈಗ ತಾನೇ ಸತೀಶ್ ಸರ್ ಹೇಳ್ತಾ ಇದ್ರು, ಪ್ರಶ್ನೆ ಮಾಡೋದು ನಮ್ಮ ಏನು ಹಕ್ಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಹೋರಾಟ ಮಾಡಬಹುದು, ಪ್ರಶ್ನೆ ಮಾಡಬಹುದು, ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ. ಕಾಂಗ್ರೆಸ್ ನಾಯಕರು ಅದನ್ನು ಪ್ರಶ್ನೆ ಮಾಡ್ತಿದ್ರಿ, ಓಕೆ, ಬಟ್ ಏನು ಮಾಡಬಹುದಿತ್ತು? ಕೇಂದ್ರ ಸರ್ಕಾರದ ಮುಂದೆ ಇದ್ದಂತಹ ಆಪ್ಷನ್ಗಳು ಏನು, ಅದ್ರ ಬಗ್ಗೆ ಕೂಡ ಮನವರಿಕೆ ಮಾಡಬೇಕಲ್ಲ. ಸುಮ್ಮನೆ ನೀವು ಜನಸಾಮಾನ್ಯರ ಮೇಲೆ ಹೊರೆ ಹಾಕ್ತಿದ್ದೀರಿ, ಹಿಂಗಿದೆ ಪರಿಸ್ಥಿತಿ ಅಂತ ಡೈವರ್ಟ್ ಮಾಡೋಕ್ಕಿಂತ ಏನು ಮಾಡಬಹುದು ಅಂತ, ಈಗ ದೇಶ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದೆ ಅಂದಾಗ ನಾವೆಲ್ಲ ಒಗ್ಗಟ್ಟಾಗಬೇಕು, ಇರುವ ಆಪ್ಷನ್ಗಳನ್ನ ಹೇಳಬೇಕು. ಅಟ್ಲೀಸ್ಟ್ ಏನು ಮಾಡಬಹುದಿತ್ತು, ಆಪ್ಷನ್ಗಳು ಏನಿತ್ತು ಅಂತ. ಮೇಡಮ್, ನಮ್ಮ ಸ್ನೇಹಿತರು ಹೇಳ್ದಂಗೆ ಇದನ್ನ ರಾಜಕೀಯವಾಗಿ ನೋಡೋದು ಬೇಡ, ಒಪ್ಕೊಳ್ತೀನಿ. ಈ ಒಂದು ಪರಿಸ್ಥಿತಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ಒಂದು 4 ದಿವಸದ ಮುಂಚೆ ಗೊತ್ತಾಯ್ತಾ? ಈ ಪಂಚರಾಜ್ಯಗಳ ಚುನಾವಣೆ ನಡೀತಲ್ಲ, ನೀವು ಅದ್ರ ಮುಂಚೆನೆ ಹೇಳ್ಬೋದಾಗಿತ್ತಲ್ಲ. ಚುನಾವಣೆಗಳೆಲ್ಲ ಮುಗಿಸ್ಕೊಳ್ತೀರಿ, ಒಂದು ಕಡೆ ಗ್ಯಾಸ್ ಬೆಲೆ ಏರಿಸ್ತೀರಿ, ದಿಢೀರಂತ ಬಂದು ಹೇಳ್ತೀರಿ ಚಿನ್ನ ಕೊಡಬೇಡಿ, ವಾಹನಗಳನ್ನು ಜಾಸ್ತಿ ಉಪಯೋಗಿಸ್ಬೇಡಿ, ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಿ. ಇದು ಯಾವ ನ್ಯಾಯ ಹೇಳಿ? ದೇಶ ಇವತ್ತು ಈ ಪರಿಸ್ಥಿತಿಗೆ ಬರಬೇಕಾದ್ರೆ ಯುದ್ಧವೇ ಕಾರಣ, ಒಪ್ಕೊಳ್ಳೋಣ. ಈ ಯುದ್ಧ ಆಗುವಂಥದ್ದು ನಿಮ್ಮ ಸೌಹಾರ್ದತೆ ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆಲಿ ಚೆನ್ನಾಗಿದೆಯಾ? ಪ್ರತಿಯೊಂದಕ್ಕೂ ಟ್ರಂಪನ್ನು ನೀವು ಅವಲಂಬಿಸ್ಕೊಳ್ತೀರಿ. ಇವತ್ತು ಸುಭದ್ರವಾದ ದೇಶ ನನ್ನ ಭಾರತ ದೇಶ. ಇವತ್ತು ಭಾರತದ ಮುಂದೆ ಮಂಡಿ ಊರಬೇಕು ಬೇರೆ ರಾಷ್ಟ್ರಗಳು. ನಾವು ಹೋಗಿ ಟ್ರಂಪ್ ಹೇಳ್ದಂಗೆಲ್ಲ ಕೇಳ್ತೀವಲ್ಲ. ಇಸ್ರೇಲ್ ಮತ್ತು ಇರಾನ್ ಮಧ್ಯದಲ್ಲಿ ನಡೆದಂಥ ಯುದ್ಧ, ಇಲ್ಲಿ ಟ್ರಂಪ್ಗೆ ಏನು ಅವಶ್ಯಕತೆ ಇತ್ತು ಮಧ್ಯಪ್ರವೇಶ ಮಾಡೋದಕ್ಕೆ? ಇನ್ನು ಸಂಧಾನ ಮಾಡ್ಬೋದಾಗಿತ್ತು. ನಮ್ಮ ರಾಷ್ಟ್ರದ ಜೊತೆಯಲ್ಲಿ ಯುದ್ಧ ನಡೆದಾಗ ಯುದ್ಧ ನಿಲ್ಸಕ್ಕೆ ನಾನೇ ಹೇಳಿದ್ದು, ನಾನೇ ನಿಲ್ಲಿಸಿದೆ ಅಂತ ಹೇಳುವಂಥ ವ್ಯಕ್ತಿ ಇಲ್ಲಿ ನೀವ್ಯಾಕೆ ಕಾಲ್ ಕರ್ಕೊಂಡು ಹೋದ್ರಿ? ಅದು ಬಹಳ ವರ್ಷಗಳಿಂದ ನಡೀತಾ ಇದೆ. ಇಸ್ರೇಲ್ ಮತ್ತೆ ಇರಾನ್ಗಳ ಯುದ್ಧ ಇದೆಯಲ್ಲ, ಇದಕ್ಕೊಂದು ಇತಿಹಾಸನೇ ಇದೆ, ನಡೀತಾ ಇದೆ. ನಮಗೆ ಸಂಬಂಧ ಇಲ್ಲದೆ ಇರುವಂತದ್ದು. ಆ ಯುದ್ಧ ಪ್ರಾರಂಭ ಆಗೋ ಮುಂಚೆ ಇಸ್ರೇಲ್ಗೂ ಹೋಗಿ ಬಂದ್ರಿ ತಾವು. ಇವತ್ತು ಹಣದುಬ್ಬರದ ಬಗ್ಗೆ ನಮಗೆ ಹೇಳ್ತಾ ಇದ್ದೀರಿ. ತೈಲ ಬೆಲೆ, ಈಗ ನಮ್ಮ ಸ್ನೇಹಿತರು ಹೇಳಿದ್ರು, ನಮ್ಮ ನರೇಂದ್ರ ಮೋದಿ ಅವ್ರಿಗೆ ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೇನೆ. ತಾವು ಬಂದು 14 ವರ್ಷ ಆಯಿತು, ನಮ್ಮ ದೇಶದ ಪ್ರಧಾನಿಗಳು ತಾವು. ಇದೇ ಮನಮೋಹನ್ ಸಿಂಗ್ ಅವರಿದ್ದಾಗ ಬ್ಯಾರೆಲ್ ದರ ಎಷ್ಟು ಡಾಲರ್ ಇತ್ತು? ನಿಮ್ಮ ಕಾಲದಲ್ಲಿ ಎಷ್ಟಿತ್ತು? ಮನಮೋಹನ್ ಸಿಂಗ್ ಅವ್ರ ಪೀರಿಯಡಲ್ಲಿ $120 ಇದ್ದಿದ್ದು ನಿಮ್ಮ ಪೀರಿಯಡಲ್ಲಿ $30 ಇಳಿತು. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ 65 ರೂಪಾಯಿ ಡೀಸೆಲ್ಲು, 50 ರೂಪಾಯಿ ಇದು 65 ರೂಪಾಯಿ ಪೆಟ್ರೋಲು, 50 ರೂಪಾಯಿ ಡೀಸೆಲ್ಲು, 35 ರೂಪಾಯಿ ಗ್ಯಾಸು ಅಕ್ಕಪಕ್ಕ ರೇಟಲ್ಲಿ ನಡೀತು. ನೀವು ಯಾವ ಮಟ್ಟಿಗೆ ಬಂದ್ರಿ? 30 ರೂಪಾಯಿ ಇಳಿದ್ರು 100, 120 ಈ ಮಟ್ಟಕ್ಕೆ ನೀವು ಮಾರಿದ್ರಿ. ದೇಶಕ್ಕೆ ಏನಾದರೂ ಅನುಕೂಲ ಆಯ್ತಾ? ದೇಶದ ಜನವಾಸಿಗಳಿಗೆ ಏನಾದರೂ ಅದರಿಂದ ಅನುಕೂಲ ಆಯ್ತಾ? ಅದರ ಲಾಭ ಪಡೆದವ್ರು ಯಾರು? ನಿಮ್ಮ ಸ್ನೇಹಿತರು. ಆ ನಿಮ್ಮ ಸ್ನೇಹಿತರಿಂದ ಏನಾದರೂ ದೇಶಕ್ಕೆ ಉಪಯೋಗ ಆಗಿದೆಯಾ? ನೀವು ಬರೀ ಅವ್ರನ್ನ ಉದ್ಧಾರ ಮಾಡೋಕ್ಕೆ ಹೋಗಿ ಇವತ್ತು ಬಂದುಬಿಟ್ಟು ದೇಶ ಸಂಕಷ್ಟದಲ್ಲಿದೆ, ನೀವು ಅದನ್ನು ಮಾಡಬೇಡಿ ಇದನ್ನು ಮಾಡಬೇಡಿ ಅಂತ ಹೇಳೋದ್ರಲ್ಲಿ ನನಗಂತೂ ಯಾವ ನ್ಯಾಯ ಕಾಣ್ತಾ ಇಲ್ಲ. ಇದು ಲಾಕ್ಡೌನ್, ಹಾಫ್ ಲಾಕ್ಡೌನ್ ಅಲ್ಲ. ಒಂದೇ ತರ ಇರಲ್ಲ ಸರ್. ಬಂದಾಗ ಅದನ್ನ ಫೇಸ್ ಮಾಡಬೇಕು, ಇರುವಂತಹ ಆಯ್ಕೆಗಳನ್ನ ಚೂಸ್ ಮಾಡಲೇಬೇಕು, ಅದನ್ನ ಇಂಪ್ಲಿಮೆಂಟ್ ಮಾಡಲೇಬೇಕು. ಏನಿವೆ ಚಾಂದ್ ಪಾಷಾ ಸರ್, ನಿಮ್ಮ ಪ್ರಶ್ನೆ ಇದು. 4 ದಿನದ ಮುಂಚೆ ಗೊತ್ತಾಯ್ತಾ? ಯಾಕೆ ಚುನಾವಣೆ ಪೂರ್ವದಲ್ಲೂ ಸಮಸ್ಯೆಗಳಿತ್ತಲ್ಲ, ಆಗ್ಲೇ ಅನೌನ್ಸ್ ಮಾಡಬೇಕಾಗಿತ್ತು, ಯಾಕೆ ಮಾಡಲಿಲ್ಲ? ಈಗ ಫಲಿತಾಂಶ ಬಂತು, ಈಗ ಅನೌನ್ಸ್ ಮಾಡ್ತಿದ್ದೀರಿ ಅಂದ್ರೆ ನಿಮ್ದೇನೋ ಲಾಭಗಳನ್ನ ಇಟ್ಕೊಂಡೆ. ಎಸ್ ಪಾಷಾ ಸರ್, ವಾಪಸ್ ಬರ್ತೀನಿ, ನಾನು ರಿಯಾಕ್ಷನ್ ತಗೊಳ್ತೀನಿ. ಮಧುಸೂದನ್ ಸರ್, IT ಉದ್ಯೋಗಿಗಳು ಕೂಡ ವರ್ಕ್ ಫ್ರಮ್ ಹೋಮ್ ಅಳವಡಿಸ್ಕೊಂಡ್ರೆ ಒಳ್ಳೇದು ಈ ದಿನಗಳಲ್ಲಿ ಅಂತ. ಇಸ್ ಇಟ್ ಓಕೆ ಅಂದ್ರೆ ಓಕೆನಾ ಅಂತ? ಬಹುತೇಕ ಸಲ ನಾವು ಕೋವಿಡ್ ಸಂದರ್ಭದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ, ಓಕೆ ಆಗಿದೆ. ಎಷ್ಟೋ ಕಂಪನಿಗಳು ಹಾಗೆ ನಡೆದಿತ್ತು ಕೂಡ. ಈಗಲೂ ಅಟ್ ಪ್ರೆಸೆಂಟ್ ಬಹುತೇಕರು ವರ್ಕ್ ಫ್ರಮ್ ಹೋಮ್ ಚೂಸ್ ಮಾಡ್ಕೊಂಡಿದ್ದಾರೆ, ಅದನ್ನೇ ಮಾಡ್ತಾ ಇದ್ದಾರೆ. ಹೌದು, ಮುಖ್ಯವಾಗಿ ನಾವು ನೋಡಬೇಕಾಗಿರೋದು, ನಾನು ಸಾರ್ವಜನಿಕ ಹೇಳ್ತಾ ಇರೋ ಹಾಗಲ್ವಾ. ಸೊ ನಾನು ಕಾಮನ್ ಮ್ಯಾನ್ ಆಗಿ ಒಂದು ನಮ್ಮ ಪಬ್ಲಿಕ್ ಇಂಟೆಲಿಜೆನ್ಸ್ನ ನಾವು ಡೆವಲಪ್ ಮಾಡ್ಕೋಬೇಕು. ಏನು ಅವ್ರು ಹೇಳಿರೋ ಕಾರಣ ಏನು ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ನಾವು ಮುಂದೆ ನೋಡಬೇಕಾಗತ್ತೆ. ಅವ್ರೇನು ಒಂದೇ ಪಾಯಿಂಟ್ ಹೇಳ್ತಾ ಇರೋದು, ಅಮೇರಿಕನ್ ಡಾಲರ್ಸ್ನ ನಾವು ವ್ಯಯ ಮಾಡೋದನ್ನು ನಿಲ್ಲಿಸೋಣ. ಎವ್ರಿಥಿಂಗ್ ಎಲ್ಲದಕ್ಕೂ ಅವ್ರ ಬೇಸಿಸ್, ಆ ಪ್ರೆಮಿಸಿಸ್ ಮೇಲೆ ಅವ್ರು ಮಾತಾಡಿರೋದು. ಅದರಿಂದ ಅವ್ರೇನು ಹೇಳ್ತಾ ಇದ್ದಾರೆ, ನಾವು ತೈಲ ಖರ್ಚು ಮಾಡ್ತಾ ಇದ್ದೀವಿ, ತುಂಬ ಆಫೀಸ್ಗೆ ಹೋಗಿ ಆಗುತ್ತೆ. IT ನಲ್ಲಿ ಇರೋರು ಮನೇಲಿ ಕೂತ್ಕೊಂಡು ಬ್ರಾಡ್ಬ್ಯಾಂಡ್ ಇಟ್ಕೊಂಡು ಕೆಲಸ ಮಾಡ್ಬೋದು. ಅಲ್ಲಿ ಎಷ್ಟರ ಮಟ್ಟಿಗೆ ನಾನು ಹಾಗೆ ಮಾಡ್ತೀನಿ. ಅದರಿಂದ ಎಷ್ಟರ ಮಟ್ಟಿಗೆ ಅಂದರೆ ಅಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಮನೇಲೇ ಜಾಸ್ತಿ ಕೆಲಸ ಮಾಡ್ತಾರೆ. ಸೊ ಅದರಿಂದ ಆ ಪಾರ್ಟಿಂದ ಟ್ರಾಫಿಕಲ್ಲೂ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಆಮದು ಮಾಡ್ಕೊಳ್ಳೋಕೆ ತೈಲದಿಂದ ಪ್ರಾಬ್ಲಮ್ ಆಗೋದ್ರಿಂದ ಅದಕ್ಕೆ ಅವರು ಅದನ್ನು ಕಮ್ಮಿ ಮಾಡೋಣ ಅಂತ ಹೇಳ್ತಾ ಇರೋದು ಅವರು. ಹಾಗೆ ಅವರು ಆಫೀಸ್ಗೆ ಹೋಗೋಕ್ಕೆ EV ಬೇಕಾದ್ರೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. EV ನಲ್ಲಾದರೆ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ
ಈ ಮುಖ್ಯವಾಗಿ ತೈಲ ಇದು ಮಾಡ್ಬೇಕು, ತೊಂದರೆ ಆಗ್ತಾ ಇರೋದನ್ನು ಕಮ್ಮಿ ಮಾಡಬೇಕು. ಸೊ ನಾವು ಎಲ್ಲದಕ್ಕೂ ಒಂದು ರಾಜಕೀಯ ಬಣ್ಣ ಕಟ್ಟೋದು ಬೇಡ ಅಂದ್ರು ಸರ್ ಕೊನೆಗೆ ಅದಕ್ಕೆ ಹೋಯ್ತು. ಕೊನೆಗೆ ಅದು ನಾವು ಅದೇ ಸಾರ್ವಜನಿಕರಾಗಿ ಇವಾಗ ಜ್ಞಾನೋದಯ ಆಯ್ತಾ ಅಂತ? ಈಗ ಯಾಕೆ ಹೇಳೋದು? ಮೊದ್ಲೇ ಹೇಳ್ಬೋದಿತ್ತಲ್ಲ. ಸಾರ್ವಜನಿಕರು ಪಬ್ಲಿಕ್ ಇಂಟೆಲಿಜೆನ್ಸ್ ಡೆವಲಪ್ ಮಾಡ್ಕೋಬೇಕು. ಪಾರ್ಟಿಗಳು ಬರ್ತಾರೆ ಹೋಗ್ತಾರೆ, ಪಬ್ಲಿಕ್ ಅವ್ರು ನಾವು ಯೋಚನೆ ಮಾಡ್ಬೇಕು ಅವ್ರು ಏನ್ ಹೇಳ್ತಾ ಇದಾರೆ. ನಾವು ಡಾಲರ್ ಉಳಿಸೋಣ, ಎಲ್ಲಿ ನಾವು ನಮ್ಮ ತಂದೆ ತಾಯಿಗಳು ಹೇಳಿರೋ ಕತೆ ಏನು, ಇಲ್ಲಿ ಇದು ಏನಂತಾರೆ ಇರುವೆ ಮಳೆ ಬಂದಾಗ ಇದನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಳತ್ತಂತೆ. ಹಾಗೆ ಇವ್ರು ಬಂದು ಹೇಳಿರೋದು ನೀವು ಡಾಲರ್ ಉಳಿಸ್ಕೊಳ್ಳಿ, ಈಗ ಇನ್ನೊಂದು ತಿಂಗಳು ಬಿಟ್ಟು 2 ತಿಂಗಳು ಇನ್ವೆಸ್ಟ್ಮೆಂಟ್ ಆಗಿ ಗೋಲ್ಡ್ ತಗೊಳ್ಳೋದನ್ನ ನಿಲ್ಸಿ. ಇವಾಗ ಗೋಲ್ಡ್ ತಗೊಳ್ಳಿ, ಗೋಲ್ಡ್ ತಗೊಳ್ಬೇಡಿ ಅಂತ ಹೇಳ್ತಾ ಇಲ್ಲ ಅವರು. ಗೋಲ್ಡ್ ಆಸ್ ಇನ್ವೆಸ್ಟ್ಮೆಂಟ್ ತಗೊಳ್ಳೋದನ್ನ ನಿಲ್ಸಿ ಸದ್ಯಕ್ಕೆ 1 ವರ್ಷಕ್ಕೆ. ಯಾಕಂದ್ರೆ ಅದನ್ನ ಇದರಲ್ಲಿ ತಗೊಳ್ಳಿ, ETF ಅಂತ ಇದೆ, ಅದು ಇಟ್ಸ್ ಸಿಮಿಲರ್ ಟು ಗೋಲ್ಡ್. ಎಷ್ಟು ಅಲ್ಲಿ ಜಾಸ್ತಿ ಆಗುತ್ತೆ ಇದು ಅಷ್ಟೇ ಜಾಸ್ತಿ ಆಗುತ್ತೆ. ಫಿಸಿಕಲ್ ಆಗಿ ಗೋಲ್ಡ್ ತಗೊಳ್ಳೋದನ್ನ ನಿಲ್ಸಿ ಸದ್ಯಕ್ಕೆ. ಕುಕಿಂಗ್ ಆಯಿಲ್ ನಾವು 60% ಆಫ್ ದ ಕುಕಿಂಗ್ ಆಯಿಲ್ ನಾವು ಆಮದು ಇದು ಇಂಪೋರ್ಟ್ ಮಾಡ್ಕೋತೀವಿ ಅಲ್ವಾ. ಸೋಯಾಬೀನ್ ಆಯಿಲ್ ಇರ್ಬೋದು, ಸನ್ಫ್ಲವರ್ ಆಯಿಲ್ ಇರ್ಬೋದು, 60% ಆಫ್ ಆಯಿಲ್ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ 10% ಉಳಿಸ್ಕೊಳ್ಳಿ ಅಲ್ಲಿ. ಅವ್ರು ಯಾವ ಒಂದು ಇಂಗಿತದಲ್ಲೂ ನನಗನ್ಸ ಅದೇ ಹೇಳಿದ್ನಲ್ಲ, ಪಬ್ಲಿಕ್ ಆಗಿ ನಾವು ಒಂದು ವಿಮರ್ಶೆ ಮಾಡೋ ಜಾಗದಲ್ಲಿ ಕೂತ್ಕೋಬೇಕು, ಜಡ್ಜ್ ಆಗೋ ಜಾಗದಲ್ಲಿ ಕೂತ್ಕೋಬೇಕು. ಇವ್ರ ಪಾರ್ಟಿಗಳು ಏನಾರು ಬೇಕಾದ್ರೆ ಹೊಡೆದಾಡ್ಕೊಳ್ಳಿ. ಅವ್ರು ಏನು ಹೇಳಿದ್ದಾರೆ, ಅವ್ರ ಪಾಯಿಂಟ್ನ ತೊಗೊಂಡು US ಡಾಲರ್ಸ್ನ ಉಳಿಸೋಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಆದ್ರೆ ಅವ್ರು ಮಾಡ್ತಿರೋ ಒಂದು ದೊಡ್ಡ ತಪ್ಪು ಏನಂದ್ರೆ ಸೆಕ್ಯೂರಿಟಿ ಕಮ್ಮಿ ಮಾಡ್ಕೋತಾ ಇದ್ದಾರೆ ಅವರು. ಅದು ದೊಡ್ಡ ತಪ್ಪದು. ಇಟ್ ಇಸ್ ಆಕ್ಚುಲಿ ಓಪನ್ ಇನ್ವಿಟೇಷನ್ ಫಾರ್ ವಾಟ್ ಎವರ್ ರಾಂಗ್ ಥಿಂಗ್ಸ್ ದಟ್ ಕ್ಯಾನ್ ಹ್ಯಾಪನ್. ಅದನ್ನು ಅವರು ಪ್ರಾಪರ್ ಆಗಿ ಯೋಚನೆ ಮಾಡಿ ನಮಗೆ ಏನು ಸರಿ ಅನ್ಸುತ್ತೆ ಅದನ್ನ ಕರೆಕ್ಟ್ ಆಗಿ ಮಾಡಬೇಕು. ಹಾಗೆ ನನ್ನ ಅನಿಸಿಕೆ ಹಾಗೆ.